ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ನಿಮಗೆ GPDP ವೆಬ್ಸೈಟ್ನಲ್ಲಿ 2024-25ನೇ ಸಾಲಿನ ಫೆಸಿಲಿಟರ್ ಫೀಡ್ಬ್ಯಾಕ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ GPDP ವೆಬ್ಸೈಟ್ನಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ 2024-25ನೇ ಸಾಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಗೊತ್ತಿಲ್ಲದೆ ಇರೋದ್ರಿಂದ ಫರ್ಗೆಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈಗ ನಮಗೆ GPDPಲಿ ಯಾವ ನಂಬರ್ನ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ ಆ ನಂಬರು ಮತ್ತು ಕ್ಯಾಪ್ಚಾನ ಎಂಟ್ರಿ ಮಾಡಿ ಗೆಟ್ OTP ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಗೆಟ್ OTP ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಸೆಂಡ್ ಆಗುತ್ತೆ. ಇವಾಗ ಆ ನಂಬರ್ನ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಓಕೆ, ನಮ್ಮ ನಂಬರ್ಗೆ ಈಗ 6 ಡಿಜಿಟ್ OTP ಬಂತು. ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾನು ಕೂಡ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಾನೀಗ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡನ್ನೂ ಕೂಡ ಎಂಟ್ರಿ ಮಾಡಿದ್ದೀನಿ. ನಂತರ ಕ್ಯಾಪ್ಚಾನು ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಪಾಸ್ವರ್ಡ್ ಸಕ್ಸಸ್ಫುಲಿಯಾಗಿ ಕ್ರಿಯೇಟ್ ಆಗಿದೆ. ನಂತರ ನಾನು ಮತ್ತೆ ಲಾಗಿನ್ ಪೇಜ್ಗೆ ವಾಪಸ್ ಹೋಗಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಈಗ ಏನು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡೆ ಅವೆರಡನ್ನೂ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಗ್ರಾಮ ಪಂಚಾಯತಿಯ GPDP ಲಾಗಿನ್ ಓಪನ್ ಆಗಿದೆ. ಇಲ್ಲಿ ಪಾರ್ಟಿಸಿಪೆಂಟ್ ಇನ್ ಸಭಾ ಅಂದ್ಬಿಟ್ಟು 1 ಅಂತ ತೋರಿಸ್ತಾ ಇದೆ ಆಲ್ರೆಡಿ. ಅಂದರೆ ಈಗ ಆಲ್ರೆಡಿ ಒಂದು ಗ್ರಾಮ ಸಭೆ ಇಲ್ಲಿ ಫ್ರೀಸ್ ಆಗಿದೆ ಅಂತ ಅದನ್ನು ನಾವು ಐಡೆಂಟಿಫೈ ಮಾಡ್ಕೋಬೋದಾಗುತ್ತೆ. ಒಂದು ವೇಳೆ 0 ಇದ್ದರೆ ಅದು ಇನ್ನೂ ನಮಗೆ ಗ್ರಾಮ ಸಭೆ ಫ್ರೀಸಾಗಿ ಬಂದಿಲ್ಲ ಅಂತ ತಿಳ್ಕೊಬೋದು. ನಂತರ ನಾವೀಗ ನಿರ್ಣಯ ಪೋರ್ಟಲ್ನಲ್ಲಿ ಗ್ರಾಮ ಸಭಾ ಡೇಟು ಎಲ್ಲನೂ ಕೂಡ ನಾವು ಫಿಕ್ಸ್ ಮಾಡ್ಕೋಬೇಕಾಗಿರೋದ್ರಿಂದ ನಿರ್ಣಯ ಪೋರ್ಟಲ್ ಅಂತ ಎಂಟ್ರಿ ಮಾಡಿ ಅದರಲ್ಲಿ ಮೊದಲನೇಗೆ ಬರುವಂತಹ ಪಂಚಾಯತ್ ನಿರ್ಣಯ ಪೋರ್ಟಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಪಂಚಾಯತ್ ನಿರ್ಣಯ ಪೋರ್ಟಲ್ ಓಪನ್ ಆಗಿದೆ. ಇದರಲ್ಲಿ ನಾನೀಗ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ನೀವು ಏನು ಯೂಸ್ ಮಾಡ್ತೀರಾ ಈ ಗ್ರಾಮ ಸ್ವರಾಜ್ನಲ್ಲಿ ADM ಲಾಗಿನ್ ಏನು ಯೂಸ್ ಮಾಡ್ತೀರೋ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಗಿರುತ್ತೆ ಇಲ್ಲಿಗೂ ಕೂಡ. ನನಗೆ ಈ ಗ್ರಾಮ ಸ್ವರಾಜ್ ADM ಲಾಗಿನ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಈಗ ಪಂಚಾಯತ್ ನಿರ್ಣಯ ಪೋರ್ಟಲ್ ಲಾಗಿನ್ ಆಗಿದ್ದೀನಿ. ಇವಾಗ ಇದರಲ್ಲಿ 4th ಆಪ್ಷನ್ ಬಂದು ಸೆಲೆಕ್ಟ್ SDG ಥೀಮ್ಸ್ ಫಾರ್ ಡೆವಲಪ್ಮೆಂಟ್ ಪ್ಲಾನ್ಸ್ ಆ್ಯಂಡ್ ರಿಜಿಸ್ಟರ್ಡ್ ಸಂಕಲ್ಪ ಅಂತ ಇದೆ. ಅದರಲ್ಲಿ ಸೆಕೆಂಡ್ ಒನ್ ಆಪ್ಷನ್ನು ಸೆಲೆಕ್ಟ್ ಆ್ಯಂಡ್ ರಿಜಿಸ್ಟರ್ಡ್ ಪ್ರಿಯಾರಿಟಿ ಥೀಮ್ಸ್ ಆ್ಯಂಡ್ ರಿಜಿಸ್ಟರ್ಡ್ ಸಂಕಲ್ಪ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅವಾಗ ಫೈನಾನ್ಷಿಯಲ್ ಇಯರ್ 2024-25 ಇರುತ್ತೆ. ಪಂಚಾಯತ್ ಮೀಟಿಂಗ್ ಡೇಟ್ ಬಂದು ನಾವೇನೀಗ GPDPಲಿ ಏನು ಡೇಟ್ ಫ್ರೀಸಾಗಿ ಬಂದಿದೆ ಅದೇ ಡೇಟನ್ನು ಕೂಡ ಇಲ್ಲಿಗೆ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ 1 ಬೈ 1 ಅಲ್ಲಿ ಏನು ಕೇಳುತ್ತೆ ಅದು ಪ್ರತಿಯೊಂದಕ್ಕೂ ಕೂಡ ಎಂಟ್ರಿ ಮಾಡ್ಕೋಬೇಕು. ಸ್ಥಾಪನ ದಿವಸ ಕೂಡ ನಾನು ಸೇಮ್ ಡೇಟೇ ಕೊಡ್ತಾಯಿದ್ದೀನಿ.
ವೆದರ್ ಎಸ್ ಡಿ ಜಿ ಥೀಮ್ ವಾಸ್ ಪ್ರಿಯಾರಿಟೈಸೇಷನ್ ಅಂತ ಕೇಳುತ್ತೆ. ಅಂದರೆ ನಿಮಗೆ ಇಲ್ಲಿ 2 ಥೀಮ್ಗಳನ್ನ ಈಗ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಲಾಸ್ಟ್ ಇಯರ್ ಏನು ಥೀಮ್ ತಗೊಂಡಿದ್ರಿ ಆ ಥೀಮ್ನ ಬಿಟ್ಟು ಬೇರೆ ಥೀಮ್ ಎರಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ 2 ಥೀಮ್ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಒಂದು ಎಸ್ ಡಿ ಜಿ ಕವರ್ಡ್ ಇದನ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ 2 ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಪಂಚಾಯತಲ್ಲಿ ವೆಬ್ಸೈಟ್ ಇದೆ ಅಂತ ಕೇಳುತ್ತೆ. ವೆಬ್ಸೈಟ್ ಇದ್ದರೆ ಅದನ್ನು ಎಸ್ ಅಂತ ನೋ ಅಂತ ಎಂಟ್ರಿ ಮಾಡ್ಬೋದು. ಇಲ್ಲಾಂದ್ರೆ ನೋ ಇರುತ್ತೆ. ವೆಬ್ಸೈಟ್ ಏನಿದೆ ಎಸ್ ಅಂತ ಕೊಡಿ. ಹಾಗೆ ಇಂಟರ್ನೆಟ್ ಸಂಪರ್ಕ ಯಾವುದು ನೀವು ಯೂಸ್ ಮಾಡ್ತೀರಾ ಅಂತ ಕೇಳುತ್ತೆ. BSNL ಅದರಿಂದ BSNL ಅಂತ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ಅದರ್ ರೀಸನ್ಸ್ ಪೆಂಡಿಂಗ್ ಇತ್ತು, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಓಕೆ, ಶೂರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಸೇಮ್ ಅದೇ 4th ಆಪ್ಷನಲ್ಲೇ ಬಂದು ಜನರೇಟ್ ರೆಸೊಲ್ಯೂಷನ್ ಫಾರ್ಮ್ಯಾಟ್ ಫಾರ್ ಡೌನ್ಲೋಡ್ ಆ್ಯಂಡ್ ಸೈನಿಂಗ್ ಅಂತಿದೆ. ಈಗೇನು ಸಂಕಲ್ಪ ಥೀಮ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ ಅದಕ್ಕೆ ತಕ್ಕಂಥ ಒಂದು ರೆಸೊಲ್ಯೂಷನನ್ನು ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಆನಂತರ ಈ ರೀತಿ ಫೇಜ್ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 24, 25. ಓಕೆ, ಮತ್ತು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜನರೇಟ್ GP ಪ್ರಿಯಾರಿಟಿ ಥೀಮ್ ರೆಸೊಲ್ಯೂಷನ್ ಫಾರ್ಮ್ಯಾಟ್ ಫಾರ್ ಡೌನ್ಲೋಡ್ ಆ್ಯಂಡ್ ಸೈನಿಂಗ್ ಅಂತಿದೆ. ಅದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಸೊಲ್ಯೂಷನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈಗ ರೆಸೊಲ್ಯೂಷನ್ನು ಜನ್ರೇಟ್ ಆಗಿದೆ. ನಾನು 2 ಥೀಮ್ ಏನು ಸೆಲೆಕ್ಟ್ ಮಾಡಿದೆ ಅದು ಕೂಡ ಇಲ್ಲಿ ಶೋ ಆಗ್ತಾಯಿದೆ. ಓಕೆ, ಈಗ ಡೌನ್ಲೋಡ್ ಸಂಕಲ್ಪ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ರೆಸೊಲ್ಯೂಷನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ರೆಸೊಲ್ಯೂಷನ್ ಈಗ ಡೌನ್ಲೋಡ್ ಆಗ್ತಾಯಿದೆ. ಎಸ್, ಡೌನ್ಲೋಡ್ ಆಯಿತು ಇವಾಗ. ಓಕೆ, ನಂತರ ಸೇಮ್ ಮತ್ತೆ ನಾವು ಮೇನ್ ಪೇಜಿಗೆ ಹೋಗಿ 4th ಆಪ್ಷನಲ್ಲಿ ಅಪ್ಲೋಡ್ ಸೈನ್ ಆ್ಯಂಡ್ ಸ್ಟಾಂಪ್ಡ್ ಕಾಪಿ ಆಫ್ ಸಂಕಲ್ಪ ಫಾರ್ಮ್ ಅಂತ ಇದೆ. ಅಂದರೆ ನಾವೀಗ ಏನು ರೆಸೊಲ್ಯೂಷನ್ನ ಡೌನ್ಲೋಡ್ ಮಾಡ್ಕೊಂಡ್ವಿ ಅದನ್ನು ಈ ಆಪ್ಷನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೈನಾನ್ಷಿಯಲ್ ಇಯರ್ ಬಂದು 2024-25 ಇದೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಕನ್ನಡ. ಓಕೆ, ಅಪ್ಲೋಡ್ ಇಮೇಜ್ ಅಂದರೆ ಮಾಮೂಲಿ ನಮಗೆ ರೆಸೊಲ್ಯೂಷನ್ ಏನು ಡೌನ್ಲೋಡ್ ಮಾಡ್ಕೊಂಡ್ವಿ ಅದನ್ನು JPGಯಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಅಪ್ಲೋಡ್ ರೆಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಡೀಟೇಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಾನೀಗ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ನಾವೀಗ GPDPಗೆ ವಾಪಸ್ ಬಂದು ಫೀಡ್ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ಫೆಸಿಲಿಟರ್ ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಫೆಸಿಲಿಟರ್ ಫೀಡ್ಬ್ಯಾಕ್ ಫಾರ್ಮ್ ಅಂದ್ಬಿಟ್ಟು ಆಪ್ಷನ್ ಓಪನ್ ಆಗಿದೆ. ಇದರಲ್ಲಿ ಗ್ರಾಮ ಪಂಚಾಯತ್ ನೇಮ್ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಗ್ರಾಮ ಸಭಾ ಅಥವಾ ಮೀಟಿಂಗ್ ಡೇಟ್ನು ಕೂಡ ಆಟೋಮೆಟಿಕ್ ಅದನ್ನೇ ಬರುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡೋ ಸಾಕು ಡೇಟ್ ಸೆಲೆಕ್ಟ್ ಆಗುತ್ತೆ. ನಂತರ ಮೀಟಿಂಗ್ ಟೈಪ್ ಸಭಾ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ಮೀಟಿಂಗ್ಗೆ ಎಷ್ಟು ಜನ ಬಂದಿದ್ದರು, ಅದರಲ್ಲಿ SC ಎಷ್ಟು, ST ಎಷ್ಟು, ಸ್ವಸಹಾಯ ಸಂಘದವ್ರು ಎಷ್ಟು, ವುಮೆನ್ಸ್ ಎಷ್ಟು ಎಲ್ಲನೂ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಎಂಟ್ರಿ ಮಾಡಿದ್ದೀನಿ ಇವಾಗ. ನಂತರ ಫ್ರಂಟ್ ಲೈನ್ ವರ್ಕರ್ಸ್ಗಳು ಯಾರ್ಯಾರು ಆ ಸಭೆಗೆ ಅವೈಲೇಬಲ್ ಇದ್ದರು ಅನ್ನೋದನ್ನು ಕೂಡ ನಾವು ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಂತರ ಅದರಲ್ಲಿ ಯಾರು ಪ್ರೆಸೆಂಟೇಷನ್ ಮಾಡಿದ್ರು ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 by 1 ಏನು ಕ್ವೆಶನ್ ಕೇಳುತ್ತೆ ಅದನ್ನು ನಾವು ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ಮಹಿಳಾ ಮತ್ತು ಬಾಲ ಸಭಾ ಡೀಟೇಲ್ಸ್ ಕೇಳುತ್ತೆ. ಒಂದು ವೇಳೆ ಮಹಿಳಾ ಮತ್ತು ಬಾಲ ಸಭೆ ಏನಾರು ಮಾಡಿದರೆ ಎಸ್ ಅಂತ ಕೊಡ್ಬೋದು. ರೆಸೊಲ್ಯೂಷನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಸಾಕು. ಹಾಗೆಯೇ ಪ್ರತಿಯೊಂದು ಕ್ವಶನ್ನು ಏನೇನು ಡಿಸ್ಕಷನ್ ಆಯಿತು ಅನ್ನೋದ್ರ ಬಗ್ಗೆನೂ ಕೇಳುತ್ತೆ. ಹಾಗೆ ಅಪ್ಲೋಡ್ ಜಿಯೋ ಟ್ಯಾಗ್ ಫೋಟೋ ಕೇಳುತ್ತೆ ಗ್ರಾಮ ಸಭೆದು.
ಅದನ್ನು ಕೂಡ ನಾನೀಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಪಬ್ಲಿಕ್ ಇನ್ಫಾರ್ಮೇಷನ್ ಬೋರ್ಡ್ ಏನಿರುತ್ತೆ ಅದ್ರ ಫೋಟೋನು ಕೇಳುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಫೈನಲಾಗಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ಓಕೆ, ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಲೆಫ್ಟ್ ಸೈಡಲ್ಲಿ ಅಪ್ಲೋಡ್ ಇಮೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಗ್ರಾಮ ಸಭೆ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇವಾಗ. ಓಕೆ, ವಿಲೇಜ್ ಪಂಚಾಯತ್ ನೇಮ್ ಬಂದು ಸೆಲೆಕ್ಟ್ ಮಾಡ್ಕೋಬೇಕಾಯ್ತು. ಕ್ಲಿಕ್ ಮಾಡಿದ್ರೆ ವಿಲೇಜ್ ಪಂಚಾಯತ್ ನೇಮ್ ಬರುತ್ತೆ. ಹಾಗೆ ಫೋಟೋಸ್ ಆಫ್ ಸಭಾ ಇನ್ ಪ್ರೋಗ್ರೆಸ್ ಅಂತ ಕೇಳುತ್ತೆ. ಅಲ್ಲಿ ಚೂಸ್ ಫೈಲಲ್ಲಿ ಹೋಗ್ಬಿಟ್ಟು ನಮ್ಮದೇನು ಗ್ರಾಮ ಸಭಾ ಫೋಟೋ ಇದೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಮಾರ್ಕ್ಸ್ ಬಂದು ಗ್ರಾಮ ಸಭಾ ಫೋಟೋಸ್. ಓಕೆ, ಎಷ್ಟು ಜನ ಭಾಗವಹಿಸಿದ್ರು ಅಂತ ಕೇಳುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು. ಅದೇ ರೀತಿ ಮತ್ತೆ ನಾನು ವಿಲೇಜ್ ಪಂಚಾಯತ್ನ ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಆಫ್ ಪಬ್ಲಿಕ್ ಇನ್ಫಾರ್ಮೇಷನ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋನು ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ಅದನ್ನು ಕೂಡ ಸೇವ್ ಮಾಡ್ತಾಯಿದ್ದೀನಿ. ಮತ್ತು ಇದೇನು GPDPಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಅಥವಾ ವರ್ಕ್ಶಾಪ್ ಫೋಟೋಸ್ ಇದ್ರೆ ಅದನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಆ ಫೋಟೋಸು ಕೂಡ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಇದು ಕೂಡ ಅಪ್ಲೋಡ್ ಆಗಿದೆ ಇವಾಗ. ನಂತರ ಫೋಟೋಸ್ ಆಫ್ ಯೋಗ ಡೇ ಅದು ಫೈನಲ್ ಆಗಿದ್ದು ಯೋಗ ಡೇ ಅಂದರೆ ಆಚರಿಸಿದ್ರೆ ಅದ್ರ ಫೋಟೋನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನಾನು ಅದನ್ನು ಕೂಡ ಒಂದು ಫೋಟೋನ ಅಪ್ಲೋಡ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಇವಾಗ GPDP ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಇವಾಗ ಯಾವುದೇ ರೀತಿ ಪೆಂಡಿಂಗ್ ಇರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.